ಮತ್ತೊಮ್ಮೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಆತ್ಮೀಯ ಸ್ವಾಗತ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 3ನೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯ ಭರದಿಂದ ಸಾಗುತ್ತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ 4 ಅಹತರ ರನ್ಗಳನ್ನು ಕಲೆ ಹಾಕಿದೆ. ಈಗ ಭಾರತ ತಂಡಕ್ಕೆ ಗೆಕೌಂಟ್ ಬಾಕಿ ಇದೆ, ಈ 4 ಅಹತರ ರನ್. ಭಾರತ ಪರವಾಗಿ ಇನ್ನಿಂಗ್ಸ್ ಆರಂಭಿಸಲು ಕ್ರೀಸ್ಗೆ ಬಂದಿದ್ದಾರೆ ಅಭಿಷೇಕ್ ಶರ್ಮಾ. ಅವರ ಜೊತೆ ಉಪನಾಯಕ ಶುಭ್ಮನ್ ಗಿಲ್. ಇಂದಿನ ಪಂದ್ಯದಲ್ಲಿ ಇಬ್ಬರು ಉತ್ತಮ ಆಟ ಪ್ರದರ್ಶಿಸುವ ನಿರೀಕ್ಷೆಯಿದೆ. ವಿಶೇಷವಾಗಿ ಶುಭ್ಮನ್ ಗಿಲ್ ತಮ್ಮ ಇತ್ತೀಚಿನ ದುರ್ಫಾರ್ಮ್ನಿಂದ ಹೊರಬರಬೇಕು ಎಂಬ ನಿರೀಕ್ಷೆ ಎಲ್ಲರಲ್ಲಿದೆ. ಈ ಕ್ಷಣ ನಮ್ಮ ಜೊತೆ ಸೇರಿರುವ ಎಲ್ಲ ಪ್ರೇಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕ್ರೀಸ್ನಲ್ಲಿ ಇದ್ದು ಮುಂದಿನ ಬ್ಯಾಟ್ಸ್ಮನ್ಗಳಾಗಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಜಿತೇಶ್ ಶರ್ಮಾ ಸಿದ್ಧರಾಗಿದ್ದಾರೆ. ಇಬ್ಬರು ಸ್ನೇಹಿತರು ಒಟ್ಟಿಗೆ ಬ್ಯಾಟಿಂಗ್ಗೆ ಬಂದಿದ್ದು ಭಾರತ ಈ 3ನೇ ಪಂದ್ಯವನ್ನು ಗೆದ್ದು ಸರಣಿಯನ್ನ 2-1ಕ್ಕೆ ಸಮಬಲಗೊಳಿಸಬಹುದೇ ಎಂಬುದನ್ನು ನೋಡಬೇಕಾಗಿದೆ. ಈ ವೇಳೆ ನಮ್ಮ ಚಾಟ್ನಲ್ಲಿ ಅನೇಕ ಪ್ರೇಕ್ಷಕರು ಸೇರಿಕೊಂಡಿದ್ದು ಎಲ್ಲರಿಗೂ ಸ್ವಾಗತ. ಮೊದಲ ಓವರನ್ನು ಲುಂಗಿ ಎನ್ಗಿಡಿ ಬೌಲಿಂಗ್ ಮಾಡುತ್ತಿದ್ದಾರೆ. ಸ್ಟ್ರೈಕ್ನಲ್ಲಿ ಅಭಿಷೇಕ್ ಶರ್ಮಾ. ಭಾರತಕ್ಕೆ 120 ಬಾಲಲ್ಲಿ 110 ರನ್ ಬೇಕಾಗಿದೆ. ಅಭಿಷೇಕ್ ಶರ್ಮಾ ಅದನ್ನು ಎತ್ತಿ ಫೈನ್ ಲೆಗ್ ಮೇಲಿಂದ ಸಿಕ್ಸರ್ ಹೊಡೆದರು. ಅದ್ಭುತ ಆರಂಭ. 2ನೇ ಬಾಲನಲ್ಲಿ ರನ್ ಇಲ್ಲ. 3ನೇ ಬಾಲ್ ಲೆಗ್ ಬೈ ಮೂಲಕ ಬೌಂಡ್ರಿ ಹೋಗಿ ಭಾರತಕ್ಕೆ 4 ರನ್ ಸೇರಿತು. ಕೆಲವೇ ಬಾಲಲ್ಲಿ ರನ್ ವೇಗ ಹೆಚ್ಚಾಯಿತು. ಮೊದಲ ಓವರ್ ಮುಗಿದಾಗ ಭಾರತ 16 ರನ್ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಸಾಧಿಸಿತು. 2ನೇ ಓವರ್ನಲ್ಲಿ ಮಾರ್ಕೋ ಜಾನ್ಸನ್ ಬೌಲಿಂಗ್ಗೆ ಬಂದರು. ಶುಭ್ಮನ್ ಗಿಲ್ ಸ್ಟ್ರೈಕ್ನಲ್ಲಿ ಇದ್ದರು. ಮೊದಲ ಬಾಲ್ ವೈಡ್. ನಂತರದ ಬಾಲ್ನಲ್ಲಿ LBW ಅಪೀಲ್ ಆಗಿ ಔಟ್ ನೀಡಲಾಯಿತು. ಆದರೆ ಶುಭ್ಮನ್ ಗಿಲ್ ರಿವ್ಯೂ ಕೇಳಿದರು. ಅಲ್ಟ್ರಾ ಎಡ್ಜ್ನಲ್ಲಿ ಬ್ಯಾಟ್ನ ಅಂಚು ತಾಕಿದುದು ಸ್ಪಷ್ಟವಾಯಿತು. ಹೀಗಾಗಿ ಗಿಲ್ ಬಾಲ್ ತಪ್ಪಿಸಿಕೊಂಡರು. ನಂತರ ಗಿಲ್ ಅದ್ಭುತ ಕವರ್ ಡ್ರೈವ್ ಮೂಲಕ 4 ಹೊಡೆದರು. ಅಭಿಷೇಕ್ ಶರ್ಮಾ ಕೂಡ ಆಕ್ರಮಣಕಾರಿ ಆಟ ಮುಂದುವರಿಸಿದರು. ಈ ಓವರ್ನಲ್ಲೂ 16 ರನ್ ಬಂದು 2 ಓವರ್ಗಳ ನಂತರ ಭಾರತ 32 ಯೋಗ ಕಟ್ಟ. 3ನೇ ಓವರ್ನಲ್ಲಿ ಓಟ್ನಿಯಲ್ ಬಾಟ್ಮನ್ ಬೌಲಿಂಗ್ ಮಾಡಿದರು. ಶುಭ್ಮನ್ ಗಿಲ್ ಸತತವಾಗಿ ಬೌಂಡರಿಗಳನ್ನು ಹೊಡೆದು ಆತ್ಮವಿಶ್ವಾಸ ಪಡೆದರು. ಕೆಲ ಶಾಟ್ಗಳಲ್ಲಿ ಅದೃಷ್ಟವೂ ಸಹಾಯ ಮಾಡಿತು. ಓವರ್ ಮುಗಿದಾಗ ಭಾರತ 47 ರನ್ ಗಳಿಸಿತ್ತು. ರನ್ ರೇಟ್ ಸಂಪೂರ್ಣವಾಗಿ ಭಾರತದ ಪರವಾಗಿತ್ತು ಮತ್ತು ಗೆಲುವು ಹತ್ತಿರವಾಗುತ್ತಿತ್ತು. 4ನೇ ಓವರ್ನಲ್ಲಿ ಮತ್ತೆ ಮಾರ್ಕೋ ಜಾನ್ಸನ್ ಬೌಲಿಂಗ್ ಮಾಡಿದರು. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಉತ್ತಮ ಜೋಡಿಯಾಗಿ ಆಡುತ್ತಾ ರನ್ಗಳನ್ನು ಸುಲಭವಾಗಿ ಕಲೆ ಹಾಕಿದರು. ಗಿಲ್ ಕವರ್ ಮೂಲಕ 4 ಹೊಡೆದರೆ ಅಭಿಷೇಕ್ ಶರ್ಮಾ ಶಕ್ತಿಶಾಲಿ ಶಾಟ್ಗಳಿಂದ ರನ್ ವೇಗ ಹೆಚ್ಚಿಸಿದರು. 4 ಓವರ್ ಮುಗಿದಾಗ ಭಾರತ 40-4 ಆಗಿತ್ತು. 5ನೇ ಓವರ್ನಲ್ಲಿ ಮತ್ತೆ ಬಾಟ್ಮನ್ ಬೌಲಿಂಗ್ ಮಾಡಿದರು. ಅಭಿಷೇಕ್ ಶರ್ಮಾ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಹೊಡೆದು ಪ್ರೇಕ್ಷಕರನ್ನು ಉತ್ಸಾಹಕ್ಕೆ ತಂದರು. ನಂತರ 4 ಕೂಡ ಬಂತು. ಓವರ್ ಅಂತ್ಯಕ್ಕೆ ಭಾರತ 60 ರನ್ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಮುನ್ನಡೆಯಲಿತ್ತು. 30 ಬಾಲ್ಗಳಲ್ಲಿ 60 ರನ್ಗಳ ಅದ್ಭುತ ಓಪನಿಂಗ್ ಜೊತೆಯಾಟ ನಡೆಯುತ್ತಿತ್ತು. ಈ ವೇಳೆಗೆ ಭಾರತಕ್ಕೆ ಗೆಲುವಿಗಾಗಿ ಕೇವಲ 58 ರನ್ ಬೇಕಾಗಿದ್ದು 90 ಬಾಲ್ಗಳು ಉಳಿದಿದ್ದವು. ರನ್ ರೇಟ್ ತುಂಬಾ ಕಡಿಮೆ ಇದ್ದು ಭಾರತ ಸಂಪೂರ್ಣವಾಗಿ ಪಂದ್ಯವನ್ನು ತನ್ನ ಹಿಡಿತದಲ್ಲೇ ಇಟ್ಟುಕೊಂಡಿತ್ತು. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಬ್ಬರೂ ಶಾಂತವಾಗಿ ಆದರೆ ಆತ್ಮವಿಶ್ವಾಸದಿಂದ ಬ್ಯಾಟಿಂಗ್ ಮಾಡುತ್ತಿದ್ದರು. ಮುಂದಿನ ಓವರ್ನಲ್ಲಿ ಕಾರ್ಬಿನ್ ಬೋಶ್ ಬೌಲಿಂಗ್ಗೆ ಬರಲಿದ್ದು ಪಂದ್ಯ ಇನ್ನಷ್ಟು ರೋಚಕವಾಗುವ ನಿರೀಕ್ಷೆ ಇದೆ.